ಆತ್ಮೀಯ SLC ವಿದ್ಯಾರ್ಥಿಗಳೇ, ಇಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಬೆಂಗಳೂರು ಇವರು 2024ರ SSLC ಪರೀಕ್ಷೆ 2ರ ಫಲಿತಾಂಶವನ್ನು ಮಧ್ಯಾಹ್ನ ಬಿಡುಗಡೆ ಮಾಡಿದ್ದಾರೆ. ಫಲಿತಾಂಶವನ್ನು ಬಿಡುಗಡೆ ಮಾಡೋದರ ಜೊತೆಯಲ್ಲಿ 2024ರ SSLC ಪರೀಕ್ಷೆ 3ರ ವೇಳಾಪಟ್ಟಿಯನ್ನು ಕೂಡ ಪ್ರಕಟಿಸಿದ್ದಾರೆ. ಆ ಒಂದು ವೇಳಾಪಟ್ಟಿಯ ಪ್ರಕಾರ ವಿದ್ಯಾರ್ಥಿಗಳು ಯಾರು ಅನುತ್ತೀರ್ಣರಾಗಿದ್ದರೋ ಹಾಗೂ ಪರೀಕ್ಷೆ 2ರಲ್ಲಿ ಕೂಡ ಕಡಿಮೆ ಅಂಕಗಳನ್ನು ಪಡೆದಿದ್ದೇ ಆದರೆ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು ಪರೀಕ್ಷೆ 3ಕ್ಕೆ ತಮ್ಮ ಒಂದು ಫೀಸನ್ನು ಕಟ್ಟಿ ಪರೀಕ್ಷೆಯನ್ನು ಬರೆಯಬಹುದಾಗಿದೆ. ಹಾಗಾಗಿ 2024ರ SSLC ಪರೀಕ್ಷೆ 3ರ ವೇಳಾಪಟ್ಟಿಯ ಪ್ರಕಾರ ಪರೀಕ್ಷೆಗಳು ಆಗಸ್ಟ್ ತಿಂಗಳಲ್ಲಿ ನಡೆಯಲಿವೆ. ಆಗಸ್ಟ್ 2ರಂದು 2/8/2024ರಂದು ಪ್ರಥಮ ಭಾಷೆಯ ಪರೀಕ್ಷೆ ಬೆಳಗ್ಗೆ 10:15 ಮಧ್ಯಾಹ್ನ 1:30 ನಡೆಯಲಿದೆ. ನಂತರ ತೃತೀಯ ಭಾಷೆ ಪರೀಕ್ಷೆ 3/8/2024ರಂದು ಬೆಳಗ್ಗೆ 10:15 ಮಧ್ಯಾಹ್ನ 1:15 ನಡೆಯಲಿದೆ. ಅಂದೇ NSQFನ ಪರೀಕ್ಷೆ ಕೂಡ ನಡೆಯಲಿದೆ. ಅಲ್ಲದೆ 5/8/2024ರಂದು ಕೋರ್ ಸಬ್ಜೆಕ್ಟ್ ಆಗಿರ್ತಕ್ಕಂಥ ವಿಜ್ಞಾನ ವಿಷಯದ ಪರೀಕ್ಷೆ ಬೆಳಗ್ಗೆ ನಡೆಯಲಿದೆ. ನಂತರದಲ್ಲಿ 6/8/2024ರ ಒಂದು ಸಮಾಜ ವಿಜ್ಞಾನದ ಪರೀಕ್ಷೆ ಬೆಳಗ್ಗೆ 10:15 ಮಧ್ಯಾಹ್ನ 1:30 ನಡೆಯಲಿದೆ. ಅಲ್ಲದೆ ದಿನಾಂಕ 7/8/2024 ಅಂದರೆ ಆಗಸ್ಟ್ 7ರಂದು ದ್ವಿತೀಯ ಭಾಷೆಯ ಪರೀಕ್ಷೆ ನಡೆಯಲಿದೆ. ಇದು ಬೆಳಗ್ಗೆ 10:15 ಮಧ್ಯಾಹ್ನ 1:15 ನಡೆಯಲಿದೆ. 8/8/2024ರಂದು ಆಗಸ್ಟ್ 8ರಂದು ಅಂತಿಮವಾಗಿರ್ತಕ್ಕಂಥ ಪರೀಕ್ಷೆ ಅಂತ ಹೇಳ್ಬೋದು. ನಾವು ಗಣಿತದ ಪರೀಕ್ಷೆ ಬೆಳಗ್ಗೆ 10:15 ಮಧ್ಯಾಹ್ನ 1:30 ನಡೆಯಲಿದೆ. ಹಾಗಾಗಿ ಉಳಿದಂತೆ 9/8/2024ರಂದು JTS ಪರೀಕ್ಷೆ ಕೂಡ ನಡೆಯಲಿದೆ. ಹಾಗಾಗಿ ವಿದ್ಯಾರ್ಥಿಗಳು ಇಂದಿನಿಂದಲೇ ತಾವು ತಮ್ಮ ಶಾಲೆಗೆ ತೆರಳಿ ಪರೀಕ್ಷೆಯ ಒಂದು ಫೀಯನ್ನು ಕಟ್ಟಿ ಪರೀಕ್ಷೆಗೆ ತಾವು ಕೂಡ ಸಿದ್ಧರಾಗಬಹುದಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳೇ ನೆನಪಿಡಿ, ಆಗಸ್ಟ್ ತಿಂಗಳ 2ರಂದು ಪರೀಕ್ಷೆಗಳು ಪ್ರಾರಂಭವಾಗಲಿದೆ. ಧನ್ಯವಾದ.